ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಮಾನ್ BS ಯಡಿಯೂರಪ್ಪನವರ 84ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ಅವರ ಮ್ಯೂಸಿಕಲ್ ಪಾರ್ಟಿ ಇತ್ತು. ಹಾಗೆ ಬಿಗ್ ಬಾಸ್ ನ ಸ್ಟಾರ್ಗಳಾದಂತಹ ಗಿಲ್ಲಿ ಹಾಗೂ ಕಾವ್ಯ ಅವರನ್ನು ಕೂಡ ಕರೆಸಲಾಗಿತ್ತು. ಇದೇ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಂತೆ ನಮ್ಮ ಅನುಶ್ರೀಯವರು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದರು. ಅವರ ಕಾರ್ಯಕ್ರಮ ನಿರೂಪಣೆ ಇತ್ತಪ್ಪ ಅಂದ್ರ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ. ಅವರಲ್ಲಿ ಆ ಒಂದು ಅದ್ಭುತ ಕಲೆ ಇದೆ. ಮತ್ತ ನಮ್ಮ ಗಿಲ್ಲಿಯವರನ್ನ ಬೆಳೆಸಲಿಕ್ಕೆ ಕೆಲವರು ಮುಖ್ಯ ವ್ಯಕ್ತಿಗಳಲ್ಲಿ ಕಾರಣೀಕರ್ತರು ಅಂದ್ರ ನಮ್ಮ ಅನುಶ್ರೀ ಮೇಡಮ್ ಅವರು ಕೂಡ ಒಬ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆ ಒಳ್ಳೊಳ್ಳೆಯ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆರಂಭದಲ್ಲಿ ಸ್ವಾಮೀಜಿಗಳನ್ನ ಗೌರವಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿ, ನಂತರ ಮ್ಯೂಸಿಕಲ್ ಪಾರ್ಟಿ ಆರಂಭ ಮಾಡಿ, ಮಧ್ಯದಲ್ಲಿ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಕರೆಸ್ತಾರ. ಗಿಲ್ಲಿ ಅವರು ಕಾವ್ಯ ಅವರು ಅಂತಂದ್ರ ಜನ ಬಂದಿರೋದೇ ಅವ್ರ ಸಲುವಾಗಿ ಬಂದಿರ್ತಾರೆ. ಯಾವಾಗ ಬರ್ತಾರ ಅಂತ ಕಾಯ್ತಾ ಇದ್ರು ಜನ. ಒಂದಷ್ಟು ತಡವಾಗಿ ಬಂದ್ರು ಅಂತ ಕಾಣಿಸುತ್ತೆ. ಅವರಿಬ್ಬರನ್ನು ನೋಡೋದಕ್ಕೇನೆ ಒಂದೇನೋ ಒಂದು ಚಂದ, ಅಂದ, ಆನಂದ. ಅದು ಏನೋ ಯಾಕೋ ಗೊತ್ತಿಲ್ಲ. ಅವರಿಬ್ರು ನಾವು ಸ್ನೇಹಿತರು ಅಂತ ಹೇಳ್ತಾನೆ ಇದಾರ, ನಾವು ಕೇಳ್ತಾನೆ ಇದ್ದೀವಿ. ಅವರು ಸ್ನೇಹಿತರಾಗೇ ಇರ್ಲಿ, ಯಾವ ರೀತಿನೇ ಇರ್ಲಿ, ಬಟ್ ಅವರಿಬ್ರು ಜೊತೆಯಾಗಿದ್ರೆ ನೋಡೋದಕ್ಕೆ ಒಂದು ಅಂದ. ಅಂತ ಒಂದು ವಿಶಿಷ್ಟವಾದಂತಹ ಶಕ್ತಿ ಅವರಿಬ್ಬರಲ್ಲಿ ಅದ. ದೇವರು ಆಕಸ್ಮಿಕವಾಗಿ ಅವರಿಬ್ಬರನ್ನ ಈ ರೀತಿ ಒಂದು ಮಾಡಿದಾನೆ. ಅವರಿಬ್ಬರ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಕೊನೆಯವರೆಗೂ ಉಳಿಲಿ. ಯಾಕಂದ್ರ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಮಿಗಿಲವಾದದ್ದು ಫ್ರೆಂಡ್ಶಿಪ್, ಸ್ನೇಹ. ಆ ಸ್ನೇಹ ಅಂದ್ರೆ ಹೇಗಿರ್ಬೇಕಂದ್ರೆ ನಿಸ್ವಾರ್ಥ ಭಾವನೆಯ ಸ್ನೇಹ ಆಗಿರ್ಬೇಕು. ಆ ಸ್ನೇಹದಲ್ಲಿ ಕೊಡುವುದು ತಗೊಳ್ಳುವುದು ಏನು ಇರಬಾರ್ದು. ಅವಕಾಶ ಪ್ರಸಂಗ ಬಂದ್ರೆ ಕೊಡ್ಲಿಕ್ಕೂ ತಯಾರಿರ್ಬೇಕು, ತಗೊಳ್ಳಿಕ್ಕೂ ತಯಾರಿರ್ಬೇಕು. ಅಂತ ಒಂದು ಸ್ನೇಹ ಅವರಿಬ್ಬರ ಮಧ್ಯದಲ್ಲಿ ಇದೆ. ಕಾವ್ಯ ಅವರೇ ಒಂದ್ ಸಾರಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಒಬ್ಬ ಹುಡುಗ ಹುಡುಗಿ ಸ್ನೇಹಿತರಾಗಿ ಹೇಗಿರ್ಬಹುದು ಅನ್ನೋದನ್ನ ನಾವಿಬ್ರು ಕಂಡುಕೊಂಡಿದ್ದೀವಿ, ನಾವಿಬ್ರು ಅದನ್ನು ಪಾಲಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಅದು ಬಹಳ ಸಂತೋಷದಾಯಕ ವಿಷಯ. ಇಬ್ರು ಕೂಡ ಹೊಂದಾಣಿಕೆ ಇದೆ, ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗಿದೆ. ಬಿಗ್ ಬಾಸ್ ನಲ್ಲಿ ಅವಾಗ ಒಂದಷ್ಟು ಹೇರಾಪೇರಿಗಳು, ಸಣ್ಣ ಪುಟ್ಟ ಹೇರಾಪೇರಿಗಳು ಆಗಿದ್ರು ಕೂಡ ಹೊರಗೆ ಬಂದ ನಂತರ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿ ಆಗಿದೆ. ಕಾವ್ಯ ಅವರ ಜಾಣತನ, ಕಾವ್ಯ ಅವರ ಒಳ್ಳೆಯತನ, ಕಾವ್ಯ ಅವರ ಶಿಸ್ತು, ಕಾವ್ಯ ಅವರ ಬುದ್ಧಿವಂತಿಕೆಯನ್ನ ಗಿಲ್ಲಿ ಅವರು ತುಂಬಾ ಮೆಚ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಕಾವ್ಯ ಅವರು ಮೆಚ್ಕೊಂಡಿದ್ದಾರೆ. ಹೀಗಾಗಿ ಅವರಿಬ್ರು ಇದೇ ರೀತಿಯಾಗಿ ಕೊನೆಯವರೆಗೂ, ಅವರಿಬ್ಬರ ಪ್ರಾಣ ಇರುವವರೆಗೂ ಅವರಿಬ್ರು ಇದೇ ರೀತಿಯಾಗಿ ಸ್ನೇಹಿತರಾಗಿ, ಒಳ್ಳೆಯ ಸ್ನೇಹಿತರಾಗಿ, ಒಳ್ಳೆಯ ಫ್ರೆಂಡ್ಸ್ ಆಗಿ ಇರ್ಲಿ ಅಂತ ನಾನು ಆಶಯವನ್ನು ಮಾಡ್ತೀನಿ. ಸಣ್ಣ ಪ್ರಮಾಣದಲ್ಲಿ ಇಬ್ರು ಡಾನ್ಸ್ ಮಾಡ್ತಾರೆ, ಜನ ಹುಚ್ಚದ್ದು ಕುಣಿತಾರೆ. ಅವರಿಬ್ರು ಸೇರಿ ಡಾನ್ಸ್ ಮಾಡಿದ್ರೆ ನೋಡೋರಿಗೆ ಖುಷಿ ಆಗ್ತದೆ. ಆಮೇಲೆ ಕೆಲವರು ಮಧ್ಯದಲ್ಲಿ ಕೂಗಾಡ್ತಾ ಇದ್ದಾರೆ, ಗಿಲ್ಲಿ ಅಣ್ಣ ನಿಂದ ಯಾವಾಗ ಮದುವೆ, ನಮ್ಮನ್ ಮದುವೆ ಕರಿ ಅಂತೆಲ್ಲ ಕೂಗ್ತಾ ಇರ್ತಾರ. ಗಿಲ್ಲಿ ಅವರು
ಸ್ಟೇಜ್ ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು, ಜನಗಳನ್ನ ನಾವು ಯಾವ ರೀತಿ ನಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು, ಜನಗಳೊಂದಿಗೆ ನಾವು ನಮ್ಮ ಸಂಪರ್ಕವನ್ನು ಹೇಗೆ ಬೆಳೆಸ್ಬೇಕು ಅನ್ನೋದು ನಮ್ಮ ಗಿಲ್ಲಿ ಅವರಿಗೆ ಸಂಪೂರ್ಣ ಕರಗತ ಆಗಿದೆ. ಅದನ್ನೇ ನಮ್ಮ ಕಾವ್ಯ ಅವರು ಕೂಡ ಸೂಕ್ಷ್ಮವಾಗಿ ಫಾಲೋ ಮಾಡ್ತಾ ಇದ್ದಾರೆ. ಗೊತ್ತು ಕಾವ್ಯ ಅವರಿಗೆ ಈ ವಿಷಯದಲ್ಲಿ ಗಿಲ್ಲಿ ನನಗಿಂತಲೂ ಮುಂದದಾನ, ಅವನನ್ನು ನೋಡಿ ನಾನು ಕಲಿಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಕಾವ್ಯ ಅವರಿಗಿದೆ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಗಿಲ್ಲಿ ಹಿಂಗ ಕೈ ಮಾಡಿದ ಅಂದ್ರೆ ತಾವು ಕೈ ಮಾಡ್ತಾರ, ಗಿಲ್ಲಿ ಮುಂದಕ್ಕೆ ಬಂದ ಅಂದ್ರೆ ತಾವು ಮುಂದಕ್ಕೆ ಬರ್ತಾರ. ಅಂದ್ರೆ ಗಿಲ್ಲಿಗೆ ಸ್ಟೇಜ್ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋ ಅನುಭವ ಇದೆ ಅನ್ನುವಂತ ಒಂದು ತಿಳುವಳಿಕೆ ನಮ್ಮ ಕಾವ್ಯ ಅವರಿಗಿದೆ. ಇದನ್ನ ನಾನು ವಿಶೇಷವಾಗಿ ಅಬ್ಸರ್ವ್ ಮಾಡಿದ್ದೀನಿ. ಅನುಶ್ರೀ ಮೇಡಮ್ ಅವ್ರದಂತೂ ಹೇಳುವುದೇ ಇಲ್ಲ. ಅವರು ಗಿಲ್ಲಿ ಅವರಂದ್ರೆ ಬಹಳ ಪ್ರೀತಿ ಅವರಿಗೆ, ಅವರ ಪ್ರೀತಿಯ ತಮ್ಮ ಗಿಲ್ಲಿ. ಕಾವ್ಯ ಅವರು ಗಿಲ್ಲಿ ಅವರು ಬಂದದ್ದಕ್ಕ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ರು. ಅದರಲ್ಲಿ ನನ್ನ ತಿಳುವಳಿಕೆಯ ಪ್ರಕಾರ ಅರ್ಧಕ್ಕಿಂತಲೂ ಹೆಚ್ಚು ಜನ ಗಿಲ್ಲಿ ಕಾವ್ಯ ಅವ್ರನ್ನ ನೋಡ್ಲಿಕ್ಕೆ ಬಂದಾರ. ಅದಕ್ಕ ಇವ್ರನ್ನ ಒಂಚೂರು ಲೇಟ್ ಆಗಿ ಕರೆಸಿದ್ರು. ಯಾಕಂದ್ರ ಇವ್ರು ಬಂದು ಹೋಗಿಬಿಟ್ರು ಅಂದ್ರ ಒಂದ್ ಅರ್ಧಕ್ಕರ್ಧ ಜನ ಎದ್ದು ಹೋಗ್ಬಿಡುವ ಸಾಧ್ಯತೆಗಳದಾವ. ಅದಾಗಬಾರ್ದಂತ ತಿಳ್ಕೊಂಡು ಇವ್ರನ್ನ ಒಂಚೂರು ಲೇಟ್ ಆಗಿ ಕರೆಸಿದ್ರು. ಯಡಿಯೂರಪ್ಪನವರು ಕೂಡ ತಮ್ಮ 84ನೇ ವಯಸ್ಸಿನಲ್ಲಿ ಇನ್ನೂ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಂಡಾರ. ನಿಜವಾಗ್ಲೂ ಅವರೊಬ್ಬ ಸಾಹಸಮಯಿ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಪಕ್ಷ ಯಾವುದೇ ಇರ್ಲಿ, ಜಾತಿ ಯಾವುದೇ ಇರ್ಲಿ, ಧರ್ಮ ಯಾವುದೇ ಇರ್ಲಿ, ಅವರ ನಡವಳಿಕೆ ಏನೇ ಇರ್ಲಿ, ಅವರು ನಡೆದು ಬಂದ ದಾರಿ ಏನದಲ್ಲ ಅದ್ಭುತವಾದಂತಹದ್ದು. ಅದು ಸಾಮಾನ್ಯವಾದಂತ ವಿಚಾರ ಅಲ್ಲ. ಯಾವುದೋ ಒಂದು ವಿಷಯ ಇಟ್ಟುಕೊಂಡು ನಾವು ಒಬ್ಬ ವ್ಯಕ್ತಿಯನ್ನು ಟೀಕಾ ಮಾಡುವುದು ದೊಡ್ಡ ವಿಷಯ ಅಲ್ಲ. ಅದು ನಾಟ್ ಎ ಬಿಗ್ ಮ್ಯಾಟರ್. ಆ ತರ ಚಿಕ್ಕ ಪುಟ್ಟ ದೋಷಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಿಗ್ತಾವ. ಆದ್ರೆ ಅವರಲ್ಲಿ ಇರ್ತಕ್ಕಂತ ಆ ಒಂದು ಧೈರ್ಯ, ಸ್ಥೈರ್ಯ, ಹೋರಾಟ ಮನೋಭಾವನೆ ಮೆಚ್ಚಬೇಕಾದಂಥದ್ದು. ನಮ್ಮ ಕರ್ನಾಟಕದಲ್ಲಿ ಕೆಲವರು ಶ್ರೀಮಾನ್ ದೇವೇಗೌಡರು, ನಿಜಲಿಂಗಪ್ಪನವರು, ಆಮೇಲೆ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಹೀಗೆ ಇನ್ನು ಹಲವಾರು ಜನ ಅದಾರ. ಒಬ್ರಲ್ಲ ಇಬ್ಬರಲ್ಲ, ಬಹಳ ಜನ ಅದಾರ. ಅಂಥವರಲ್ಲಿ ಇವರು ಕೂಡ ಒಬ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಈ ಕಾರ್ಯಕ್ರಮವನ್ನ ನಾವು ಸಮಕ್ಷಮ ನೋಡುವುದಕ್ಕಿಂತಲೂ ಈ ಟಿವಿ ಒಳಗೆ ನೋಡುವುದ ಬಹಳ ಸರಳ ಮತ್ತು ಸುಂದರ ಅಂತ ಅನಿಸ್ತದ ನನಗ. ಅಲ್ಲಿ ನೋಡಿ ಎಷ್ಟು ಜನ ಸೇರಿದ್ರು ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಗಿಲ್ಲಿ ಕಾವ್ಯ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇದೇ ರೀತಿಯಾಗಿ ಬರ್ಲಿ, ಜನರ ಮಧ್ಯದಲ್ಲಿ ಇರ್ಲಿ, ನಮಗ ಆವಾಗ ತಾವಿಬ್ರು ದರ್ಶನವನ್ನು ಕೊಡ್ಬೇಕು. ಯಾಕಂದ್ರೆ ಜನರಲ್ಲಿ ವಿಶೇಷವಾದಂತಹ ಒಂದು ಪ್ರೀತಿ ಅವರಿಬ್ಬರ ಮೇಲೆ. ತಮ್ಮ ಮನೆ ಮಕ್ಕಳ ತರ ನೋಡ್ತಾ ಇದ್ದಾರೆ ಎಷ್ಟೋ ಜನ ಅವ್ರನ್ನ. ಎಷ್ಟೋ ವಯಸ್ಸಾದವ್ರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರ, ಮೆಸೇಜ್ ಹಾಕ್ತಾ ಇದ್ದಾರೆ, ಅವರಿಬ್ಬರು ಮದುವೆ ಮಾಡಿಸ್ಬೇಕಲ್ಲ ಸಾರ್ ಅಂತ. ಅದು ನನ್ನ ಕೈ ಒಳಗಿಲ್ಲ, ಅದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಒಂದು ವೇಳೆ ಹಾಗೆ ಆಗಿದ್ರೆ ಅದು ಖಂಡಿತವಾಗಿಯೂ ಮುಂದಿನ ದಿನಮಾನಗಳಲ್ಲಿ ನೆರವೇರುತ್ತೆ. ಆದ್ರೆ ನಾವೇನು ಹೇಳಿಕ್ಕಾಗಲ್ಲ, ಆ ಹೇಳುವ ಹಕ್ಕು ಕೂಡ ನಮ್ಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.